ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಲ್ಲಿ ನಾನು ಚೆನ್ನಾಗಿದ್ದೀನಿ ನೋಡ್ರಿ. ಇವತ್ತು ನಮ್ಮ ಜಾತ್ರೆ ಶುರು ಆಗೈತೆ ರೀ. ಇವತ್ತು ರವಿವಾರ. ಇದು ಎಷ್ಟು ದಿನಕ್ಕೆ ಬರ್ತೈತೆ ಗೊತ್ತಿಲ್ಲ ರೀ. ವಿಡಿಯೋ ನನಗೆ ಫ್ರೀ ಇದ್ದಾಗ ಹಾಕ್ತೀನಿ, ಅಪ್ಲೋಡ್ ಮಾಡಿ ಇಟ್ಕೊತೀನಿ. ಆದರೆ ಯಾವಾಗ ಪಬ್ಲಿಕ್ಕಲ್ಲಿ ಬಿಡ್ತೀನಿ ಗೊತ್ತಿಲ್ಲ, ಯಾಕಂದ್ರೆ ಅಷ್ಟೊಂದು ಕೆಲಸ ಇರ್ತೈತೆ ನೋಡ್ರಿ. ಅದ್ರ ಸಲುವಾಗಿ ಫ್ರೀ ಇದ್ದಾಗ ಹಾಕ್ತೀನಿ. ಯಾವಾಗ ಬರ್ತೈತೆ ಗೊತ್ತಿಲ್ಲ. ಪ್ಲೀಸ್ ನೋಡಿರಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗ್ತದನೋ ಪ್ಲೀಸ್ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ. ಬರ್ರಿ, ಇವತ್ತು ನಾಳೆ ಸೋಮವಾರ ನಮ್ಮ ಮಠದ ಭಜನಾ ಕಾರ್ಯಕ್ರಮ ಮುಕ್ತಾಯ ಆಗುತ್ತದೆ. ಇವತ್ತು ರವಿವಾರ ನೋಡಿರಿ. ಇವತ್ತು ಸಾಯಂಕಾಲ 1 ಗಂಟೆ ಆಗೈತೆ ರೀ. ಕೆಲಸ ಮಾಡೋರು ಮತ್ತು ಮಠಕ್ಕೆ ಬರೋರು ಹೋಗೋರು, ಅದಕ್ಕೆ ಅನ್ನ ಸಾರು ಮಾಡಿಡಬೇಕು. ಒಂದು 4 ಶೀರ ಅನ್ನ ಮಾಡಿದ್ದೀನಿ. ಇವಾಗ ಒಂದು ಕೂಡ ಸಾರು ಮಾಡಿಟ್ರೆ ಬರೋರು ಹೋಗೋರು ಉಣ್ಕೊತ ಕುಂದಿರ್ತಾರೆ ಅಂಥೇಳಿ ಅದ್ರ ಸಂಬಂಧ ಅನ್ನ ಮಾಡಿದ್ದೀನಿ ರೀ. ಇವಾಗ ಸಾರು ಮಾಡ್ಬೇಕಂತೇಳಿ ಸಾರು ಮಾಡಾಕತ್ತೀನಿ ನೋಡಿರಿ. ಕಡ್ಲೆ ಹಿಟ್ಟಿಂದ ಹಚ್ಚಿ ನೋಡಿರಿ. ಅದರಲ್ಲಿ ಒಂದು ಕೂಡ ಈಗ ಒಂದು ಅರ್ಧ ಕೂಡ ಹಾಕಿದ್ದೀನಿ ರೀ. ಇವಾಗ ಅರ್ಧ ಕೂಡ ಮೇಲೆ ಹಾಕೀನಿ. ಬರ್ರಿ ನಮ್ಮ ಜಾತ್ರೆಗೆ ಬರ್ರಿ. ಇವತ್ತು ರವಿವಾರ ರೀ. ಇವತ್ತು ಸಾಯಂಕಾಲ ಮಳೆಯಪ್ಪಜ್ಜವ್ರು ಬರ್ತಾರೋ ಮತ್ತು ಒಂದು 5-6 ಊರಣ್ಣವರು ಭಜನಾ ಪದ ಹಾಡಕ್ಕೆ ಬರ್ತಾರೆ ರೀ. ನಮ್ಮೂರು ಜಾತ್ರೆ ಶುರು ನೋಡ್ರಿ. ಜಾತ್ರೆಯಿಂದ ಸಣ್ಣ ಜಾತ್ರೆ, ಇದು ದೊಡ್ಡ ಜಾತ್ರೆ ಅಲ್ರಿ. ಇದು ಹಳ್ಳ್ಯಾಗ ಐತಿ. ಬಾಗಲಕೋಟೆ ಟು ಗದ್ದನಕೇರಿ ಕ್ರಾಸ್ದಿಂದ 4 ಕಿಲೋಮೀಟ್ರ್ ಐತಿ. ಬರ್ರಿ, ಎಲ್ಲರೂ ಜಾತ್ರೆಗೆ ಬರಬೇಕಂತೇನಿಲ್ಲ, ಬಿಡುವಿದ್ದ ಸಮಯದಲ್ಲಿ ಕೂಡ ಬರ್ಬೋದು. ಗದ್ದನಕೇರಿ ಕ್ರಾಸಿಗೆ ಬಂದು ಫೋನ್ ಮಾಡಿದರೆ ನಾನು ಬಂದು ಯಾರನ್ನಾರ ಕಳಿಸ್ತೀನಿ, ಕರ್ಕೊಂಡು ಬರ್ತಾರೆ. ಅದ್ರ ಸಲುವಾಗಿ ಬರ್ರಿ ಎಲ್ಲರೂ. ಇದು ರೇವಯಜ್ಜನ ಮಠ ನೋಡ್ರಿ. ಇಲ್ಲಿ ರೇವಯಜ್ಜ ಚುಳಿಕ್ಯಪ್ಪನವರು ಸೊಗಲ ಶಿವಯೋಗಿಗಳು, ಇದರ ಮೂಲ ಪುರುಷರು ಇವರು. ಅವರ ಶಾಖಾ ಮಠ ನೋಡ್ರಿ. ಇಂಚಲ ಭಾರತಿ ಅಪ್ಪ ಅವರಂತೂ ಎಲ್ಲರಿಗೂ ಗೊತ್ತದಾರ, ಏನು ಹೇಳೋ ಅವಶ್ಯ ಇಲ್ಲ. ಇಂಚಲ ಭಾರತಿ ಅಪ್ಪ ಅವ್ರ ಶಾಖಾ ಮಠ ನೋಡ್ರಿ. ಇದು ಇಲ್ಲೇ ಬಸವಾನಂದ ಭಾರತಿ ಅಂಥೇಳಿ ಅಪ್ಪಾಜಿಯವರು ಬರ್ತಾರೆ ನಾಳೆ ಸೋಮವಾರ. ಮತ್ತು ಹೊಸಬರು ಯಾರು ಅಂದರೆ ಮಹಾತ್ಮರು ಯಾರು ಬರಲ್ಲ. ಬಸವಾನಂದ ಭಾರತಿ ಅಪ್ಪ ಅವರು ಮತ್ತು ಮಳೆಯಪ್ಪಜ್ಜವರು, ನಾನು 3 ಮಂದಿಯಿಂದನೇ ಕಾರ್ಯಕ್ರಮ ಮುಕ್ತಾಯಗೊಳ್ತದೆ ನೋಡ್ರಿ. ಇವ್ರ ಹೆಸರು ನಾಗಪ್ಪಣ್ಣ ಅಂಥೇಳಿ. ಬಹಳ ವ್ಯಕ್ತಿ, ಅಷ್ಟೇ ಒಳ್ಳೆ ಮನುಷ್ಯ, ಒಳ್ಳೆ ವ್ಯಕ್ತಿ, ಬಹಳ ಶಾಂತ್ರಿ. ಬರೀ ಇವಾಗ ಸಾರಾಯಿತು, ಸಾರು ಕುದಿಯಕ್ಕೆ ಹತ್ತದ. ಬರ್ರಿ ಇವಾಗ ಊಟ ಮಾಡೋಣಂತ. ಇವತ್ತು 2 ಗಂಟೆ ಆಗೈತೆ ನೋಡ್ರಿ. 2-2:30 ಗಂಟೆ ಆಗೈತೆ ರೀ. ಇವಾಗ ಎಲ್ಲರಿಗೂ ಊಟ ಕೊಡಾಕತ್ತಾರೆ. ಅಡುಗೆ ಮಾಡಿಟ್ಟಿದ್ದೀನಿ. ಇವರೇ ನಾಗಪ್ಪಣ್ಣವರು ಊಟ ಕೊಡತ್ತಾರ. ಇದು 2ನೇ ಪಂತ್ 3ನೇ ಪಂತ್ ನೋಡ್ರಿ. ಇದು ಇನ್ನೂ ಎಷ್ಟು ಪಂತಕ್ಕೆ ಗೊತ್ತಿಲ್ಲ ರೀ. ಇದು 3ನೇ ಪಂತ್ ರೀ. ಇದು ನೋಡ್ರಿ, ಎಲ್ಲ ಸಣ್ಣ ಮಕ್ಕಳು ಹಿಡ್ಕೊಂಡು ದೊಡ್ಡವ್ರು ಹಿಡ್ಕೊಂಡು ಎಲ್ಲರೂ ಸೇವಾ ಮಾಡಾಕತ್ತಾರೆ, ಕೆಲಸ ಮಾಡಾಕತ್ತಾರ. ಅದಕ್ಕಾಗಿ ಹಸಿದಾರ ಅಂಥೇಳಿ ಎಲ್ಲರಿಗೂ ಊಟಕ್ಕೆ ಬಡಿಸಾಕತ್ತಾರೆ ನೋಡ್ರಿ ನಮ್ಮ ನಾಗಪ್ಪಣ್ಣ. ಇವರು ನಮ್ಮ ಪಡೆಯಪ್ಪಜ್ಜ ರೀ, ನಾಗರಾಳ್ ಪಡೆಯಪ್ಪಜ್ಜ ಅಂಥೇಳಿ. ಅವರು ಅವನು ಕೂಡ ನಾಗರಾಳ ಶಿವಪ್ಪಜ್ಜ ರೀ. ಊಟ ಮಾಡಾಕತ್ತಾರೆ. ಮಧ್ಯಾಹ್ನ 2:30 ಗಂಟೆ ಆಗೈತೆ ಇವಾಗ. ಸಾಯಂಕಾಲ ಎಲ್ಲ ಜನ ಬರ್ತಾರೆ ನೋಡ್ರಿ. ಬರ್ರಿ ಫ್ರೆಂಡ್ಸು. ಇವಾಗ 4:45 ಗಂಟೆ ಆಗೈತೆ ನೋಡ್ರಿ. ಇವಾಗ ಹಂಗೆ ಹಿರಿಯರು ಬಂದು ಕುಂತಾರ, ಕೆಲಸ ಮಾಡಾಕತ್ತಾರ, ಕುಂದಿರ್ತಾರೆ. ಯಾಕೆಂದರೆ ಫೆಂಡಲ್ ಹಾಕೋದು ಮತ್ತು ಕೆಲವೊಂದಿಷ್ಟು ಬಾಳೆ ಕಂಬ ತರೋದು ಇವಾಗ ಕಟ್ಟೋದು ಮುಗಿತ್ರಿ. ಇನ್ನೊಂದು ಸ್ವಲ್ಪ ಇರ್ತದೆ, ಏನಂದ್ರೆ ಪರಿಶಿ ಹಾಕೋದು ಇನ್ನೊಂದು ಸ್ವಲ್ಪ ಇತ್ತು ರೀ. ಅದು ಸಲುವಾಗಿ ಬಿಟ್ಟು ಇವಾಗ ಕೆಲಸ ಮುಗಿತು. ಅದಕ್ಕೆ ನೀರು ಬಂದರೆ ಎಲ್ಲ ಆಗೋಕೈತ್ರಿ. ಅದು 3 ದಿನ ಆಗೋಕೆ. ಸಂಜೆ ಮುಂದೆ ಬರ್ರಿ, ಒಟ್ಟು ಫ್ರೀ ಇದ್ರ ಅಟ್ ಸಾಮಾನದ ಫೋಟೋ ಹತ್ತಿ ಒರೆಸೋದ, ಮತ್ತೇನಿಲ್ಲ. ನೋಡ್ರಿ, ಇವ್ರ ಹೆಸರು ನಿರ್ಮಲ. ಫೋಟೋ ದೊಡ್ಡ ಫೋಟೋ 1-2 ಮಂಚದ ತೊಳಿದು ಪೂಜೆ ಸಾಮಾನು ಅಷ್ಟೇ. ಇಕ್ಬೇಕಂತ ಹೇಳಿದೆ. ಎಲ್ಲ ದೊಡ್ಡ ತೆಗದಾಗ್ಯಾವ. ಬರ್ತಾರೆ ಬಿಡ್ತಾರೆ ಗೊತ್ತಿಲ್ಲ ರೀ. ಒಂದಿಬ್ಬರನ್ನ ಕರ್ಕೊಂಬರ್ರಿ. ಹೇಳಿಲ್ಲ ಲಕ್ಷ್ಮೀಬಾಯಿ ಮಾತಾಡ್ತಾ ಇಲ್ಲ. ಅದ 1-2-3 ಕರ್ಕೊಂಡು ನಾನ ಮಾಡ್ತಾಳ ಅಂತಂದು. ಒಬ್ಬಾಕಿ ನಿಗುದಿಲ್ವ, ಕಾಲಿಲ್ಲ. 1-2 ಕರ್ಕೊಂಬ ಅಂತ ಹೇಳಿದೆ. ಕರ್ಕೊಂಬರ್ರಿ ಇನ್ನೊಂದು ತಾಸು ಬಿಟ್ಟು.
ನೋಡ್ರಿ ಇದು ನಮ್ಮ ರೇವಪ್ಪಜ್ಜನ ಮೂರ್ತಿ. ಇವತ್ತು ಅಭಿಷೇಕ ಆಗೈತ್ರಿ, ನಾಳೆಗೆ ಶೃಂಗಾರ ಮಾಡ್ತೀವಿ. ಅಂದ್ರೆ ನಾನಾ ಥರದ ಹೂವು ಹಾಕಿ ಅಲಂಕಾರವನ್ನು ನಾಳೆ ಸೋಮವಾರ ಮಾಡ್ತೀವಿ. ನೋಡ್ರಿ ಇವಾಗ ಪರಿಶೀಲನೆ ಹೋಗ್ಯಾರ. ಅದಕ್ಕೆ ಗೋಟ್ ಇದನ್ನ ಇಟ್ಟಾರ ನೋಡ್ರಿ, ಗಳ ಕಟ್ಟಿಗೆ ಇಟ್ಟಾರ. ಮತ್ತು ಸಾಯಂಕಾಲ ತೆಗಿಬೋದು, ಬೆಳಿಗ್ಗೆ ತೆಗಿತೀವಿ ರೀ. ನೋಡ್ರಿ ಇಲ್ಲಿ ಪರಪಾರಿ ಕಟ್ಟಾಕತ್ಯಾರ ನೋಡ್ರಿ. ಎಲ್ಲ ಅಂದರೆ ಶೃಂಗಾರ ಮಾಡ್ಬೇಕಲ್ವ, ಪರಪಾರಿ ಕಟ್ಟಾಕತ್ಯಾರ, ಚಂದ ಆಗತ್ತೆ ಅಂಥೇಳಿ. ನಮ್ಮ ಜಾತ್ರೆಗೆ ಬರೋದು ಕರೀರಿ ಎಲ್ಲಾರು. ಇಲ್ಲಿ ಬರ್ರಿ, ನಿಂದ್ರ ಬರ್ರಿ, ಇಲ್ಲಿ ಎಟ್ರು ಸಾಲ್ಕ ನಿಂದ್ರ ಬರ್ರಿ ಇಲ್ಲಿ ಮುಂದೆ. ನಮ್ಮ ಜಾತ್ರೆಗೆ ಬರ್ರಿ, ನಮ್ಮ ರೇವಪ್ಪಜ್ಜನ ಜಾತ್ರೆಗೆ ಬರೈತೆ, ಎಲ್ಲರೂ ಕರಿ ಬರ್ರಿ ಇಲ್ಲಿ. ಹುಡುಗರೇ ಬರ್ರಿ ಇಲ್ಲೇ. ಹೇಳಿ. ಮತ್ತೆ ಹೇಳ್ಬೇಕ, ಎಲ್ಲರಿಗೂ ನಮಸ್ಕಾರ ರೀ. ಈಗ ನೋಡಿ ಹೇಳ್ಬೇಕು, ನಾನು ನೋಡಿ. ಎಲ್ಲರೂ ನಮ್ಮೂರ ಜಾತ್ರೆಗೆ ಬರ್ರಿ. ನಾಳೆ ಸೋಮವಾರ ನಮ್ಮ ರೇವಪ್ಪಜ್ಜನ ಜಾತ್ರೆ ಐತಿ ಆಣ್ದಿನ್ನಿ ಒಳಗೆ ಬಾಗಲಕೋಟೆಯಲ್ಲಿ. ಎಲ್ಲರೂ ತಪ್ಪದೇ ಬರ್ರಿ ಬರ್ರಿ. ನಮ್ಮ ರೇವಯ್ಯಜ್ಜನ ಆಶೀರ್ವಾದ ಪಡ್ಕೋರಿ. ಎಲ್ಲರೂ ತಪ್ಪದೇ ಬರ್ರಿ. ಎಲ್ಲರಿಗೂ ನಮಸ್ಕಾರ ರೀ. ನೀವು ಬಂದ್ರಂದ್ರ ನಮ್ಮ ರೇವಯ್ಯಜ್ಜವರು ನಿಮ್ಮ ಎಲ್ಲ ಕಷ್ಟಗಳನ್ನ ಪರಿಹಾರ ಮಾಡ್ತಾನ್ರಿ. ಎಲ್ಲರೂ ತಪ್ಪದೇ ಬರ್ರಿ. ನಾಳೆ ಸೋಮವಾರ. ಎಲ್ಲರಿಗೂ ನಮಸ್ಕಾರ ರೀ. ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿರಲ್ಲ. ಹಾಂ ಹೇಳಿ. ಹಾಂ ಹಿಂಗೆ ಕೈ ಹಿಂಗೆ ಮಾಡ್ಬೇಕು. ಹಾಂ ಎಲ್ಲ ಕರೆಕ್ಟ್ ಹೇಳ್ಬೇಕು. ಅಲ್ಲಿಗೆ ಯಾಕೆ ಬರುತ್ತೆ, ಅಲ್ಲೇ ನೀ ತನ್ನ ನೀನು. ಚಲೋ ಮಾಡಿ. ತಂದೆ ನೀನು, ತಾಯಿ ಬಂದು ನೀನು, ಬಳಗನಿ ನೀನಿಲ್ಲದೆ ಮತ್ಯಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ. ಜಾತಿ ಹೀನನ ಮನೆಯು ಜ್ಯೋತಿ ತಾಯಿ ನವೇ, ಜಾತಿ ಬಿಜಾತೆ ಬೇಡ, ದೇವನು ದಾತನೇ ಜಾತ ಸರ್ವಜ್ಞ. ಅನ್ನವನ್ನು ಇಕ್ಕೋದು, ನನ್ನೆಯನ್ನು ನುಡಿಯೋದು, ತನ್ನಂತೆ ಪರರ ಬಗ್ಗಡೆ ಕೈಲಾಸ. ವಿಧಾನ ಕುದುಗುತ್ತಿಸಿ ಸರ್ವಜ್ಞ. ಕೋಳಿ ಕೂಗೋ ಮುನ್ನ ಹೇಳೋದು ನಿತ್ಯ, ದಯಾಳು ದೇವರನ್ನು ಭಕ್ತಿಯಿಂದ ನೆನೆದರೆ ಆಳುವ ನಾಳೆಯ ಸರ್ವಜ್ಞ. ನಾನು ಹಾಕೋದು ಸರ್ವಜ್ಞ.
ನೋಡ್ರಿ ನೋಡಾಕತ್ತಾರ ಮಾತಾಡ್ಸಕತ್ತಾರಿ ನನ್ನ ನೋಡ್ರಿ ಬೋರೋ ಬಂದಾಳ ರೊಟ್ಟಿ ಕೊಡಾಕ್ರಿ ಮಟ್ಟಕ್ಕ ಬೋರೋ ಅಕ್ಕ ಎಲ್ಲ ಬಂದಾಗ ಬರ್ಕೊಂಡು ನೋಡಂಗ ಪ್ರತಿಯೊಂದು ವಿಡಿಯೋ ಮಾಡಕ್ಕೆ ಇವರು ನಮ್ಮ ಅಜ್ಜಿ ನೋಡ್ರಿ ಅಜ್ಜಿ ಎಲ್ಲ ಯಾವ ಇಲ್ಲೇ ಅದೇನ ಯಾವ ಬಂದಿರಿ ನಾಕ ನಿನ್ ನೀ ಯಾವಾಗ ಬರ್ತಿ ಮಠಕ್ಕ ಎಂದ ಬರ್ತಿ ಸುಳ್ಳ ಹೇಳ್ಕೋತ ನೋಡ್ಲ ಯಾವಾಗ ಬಂದಿರತ್ತ ಹೋಗುಲ್ಲಾಳೆ ಹಾಂ ಹೋಗ್ಬೇರಿ 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 ಹೋಗಿ ಬರ್ತೀನಿ ನಮಸ್ಕಾರ ಧರ್ಮಸ್ಥಳ ಮಂಜುನಾಥ ಭಾಳ ಒಳ್ಳೆ ಹುಡುಗರಿ ನೋಡ್ರಿ ಇಲ್ಲ ಮಠಕ್ಕೆ ಬಗಬಾಗ ಲೈಟ್ ಹಾಕ್ಯಾರ ನೋಡ್ರಿ ಬಲ್ಲ ಹ್ಞೂ ಆರಾಮದೇನು ನೋಡ್ರಿ ಮೆಣಸಿನ್ಕಾಯಿ ಸದ್ದ ಅಡುಗೆ ಮಾಡಾಕ ಮೆಣಸಿನ್ಕಾಯಿ ಇವು ಹಸಿ ಖಾರರು ಸಾರಿಗೆ ಹಾಕ್ತಾರೆ ನೋಡ್ರಿ ಇವರು ಒಣ ಖಾರ ಹಾಕಲ್ರಿ ಒಣ ಖಾರ ತಂದ್ರು ಕೂಡ ಹಾಕಲ್ಲ ಹೂವ ಸೋಸವ್ರ ಫೋನ್ ಸಾವಿರ ಎಲ್ದವ್ರ ಮಾಲಿ ಮಾಡಕ್ಕೆ ಎಲ್ಲಿ ಹೋಗಲ್ಲ ನೋಡ್ರಿ ಇಂದ್ರಾದೇವಿ ಮಾಲಿ ಮಾಡ್ಯಾರ ಯಾರ್ದ ಇನ್ನೂ ಮಾಡ್ಬೇಕ್ರಿ ಮಾಡ್ತಾರ ಬರ್ರಿ ಅಡುಗೆ ಮನೆಗೆ ಹೋಗೋಣಂತ ಹೆಂಗೈತಿ ಇಲ್ಲ ಒಳಗೆ ಯಾರು ಇಲ್ಲ ಬೇಜಾರು ಪಟ್ಕೋಬೇಡ್ರಿ ಯಾಕಂದ್ರೆ ಜಾತ್ರೆ ಅಂದಮೇಲೆ ಅಡುಗೆ ಮನೆ ಹೀಗೆಲ್ಲ ಆಗೋದು ಸಹಜನ ನೋಡ್ರಿ ಅಲ್ಲೆಲ್ಲೇ ಉಳ್ಳಾಗಡ್ಡಿ ಅಲ್ಲೆಲ್ಲೇ ಮೂಲಂಗಿ ಅಲ್ಲೆಲ್ಲೇ ರೊಟ್ಟಿ ಕುಂಬಳಕಾಯಿ ನೋಡ್ರಿ ನಮ್ಮ ಅಡುಗೆ ಮನೆ ಪರಿಸ್ಥಿತಿ ಹೀಗಾಗಿದೆ ಅಂತ ಜಾತ್ರೆ ಅಂದ ಬಳಿಕ ಹಿಂಗೆ ನೋಡ್ರಿ ಯಾಕಂದ್ರೆ ಒಬ್ಬರ ಕೈಯೆಲ್ಲ ಒಬ್ಬರ ಮಾತಲ್ಲ ಹಿಂಗೆ ಇರೋದ್ರಿ ನೋಡ್ರಿ ಅಡುಗೆ ಮಾಡಕ್ಕೆ ಸಜ್ಜು ಮಾಡ್ತಾರೆ ಸಾರು ಮಾಡ್ತಾರೆ ರೊಟ್ಟಿ ಅಂತ ಭತ್ತ ತಂದು ಕೊಟ್ಟಾರ ರೊಟ್ಟಿ ಸಾರ ನುಚ್ಚ ಸಾರ ಉಂಟಾರಿ ಹಾಕ್ಸಲೇ ಇಲ್ಲ ಇಲ್ಲಿ ಒಂದಿಷ್ಟು ಎಂತಲ್ಲ ಹಾರ ನಮಗೆ ಈ ಚೇಂಜ್ ಕೊಟ್ಟಾರ ನೀವು ಅಡ್ಡಿ ಅಡ್ಡಿ ತುಂಬ ಹಿಡ್ಕೊತ ಹೋಗಿ ಬೇಕಾದ್ರೆ ಹಿಂಗೆ ಹಿಂಗೆ ಏರ್ಸಾಕು ಬರ್ತೈತಿ ಏರ್ಸಾಕ ಬರ್ತದ ರೆಡಿ ಮುಗಿಲದ ಹಲೋ ಮಠದಾಗ
ಹೋಗೋಣ ನೀವು ಹೋಗ ಅಲ್ಲಿ ಗಾಡಿ ಸಿದ್ದನ ಕಡೆ ಐತೆ ಚಾವಿ ಇಲ್ಲೇ ಇದ್ದಂಗೆ ಲಕ್ಷ್ಮೀ ರಮಣ ಗೋವಿಂದ ಬರೋ ಮಾಡ್ದಾಗ ಇವರ ಬರಕತ್ತಾರ ಸರಿ ನಾ ಎಲ್ಲ ಮಾಡ್ತೀನಿ ಸರಿ ಸ್ವಾಮಿ ಮಾಡಕತ್ತಾರ ಸರಿ ಅದು ರೂಪಾಯಿ ಇಲ್ಲಿಸಿದೆ ಹಂಗೆ ಮಾಡ್ದಿದೆ ಅರೆ ಅರೆ ಎಲ್ಲಿ ಹೊಂಟ್ರು ಓಡಿ ಶಿವಾಯ ನಮ ಓಂ ನಮ ಶಿವಾಯ ಶಿವಾಯ ನಮ ಓಂ ನಮ ಶಿವಾಯ ಅನುದೀನ ಗುರುವಿನ ಅನುರಾಗ ಭಕ್ತಿಯಲಿ ಅನುದೀನ ಗುರುವಿನ ಅನುರಾಗ ಭಕ್ತಿಯಲಿ ಮರಣರಹಿತ ಬದಿಯಲಿ ಅನುದೀನ Oh,
चैतन्यं शाश्वतं शान्तं निर्मातितं निरंजनं नावधूतं कलातीतं तस्मै श्री गुरु जय मंगलम जय नमः ईश्वर महादेव ಇದು ಬರ ಪಾದ ಇದು ಬರ ಹಂಗ ನೀವು ಚಾಲನೆ ಮಾಡಿಕೊಡ್ರಿ ಅವ್ರಿಗೆ ಅಲ್ಲಿ ಒಳಕೊಡ್ರಿ ಜಯ ಲಕ್ಷ್ಮೀ ಅಲ್ಲಿ ಒಳಗೆ ಅಡಿಗೆ ಮನೆಗೆ ತೊಗೊಂಡ್ಬರ್ರಿ ಸ್ವಲ್ಪ ಸೈಡ್ ಬರ್ತಾರೆ ಇಲ್ಲ ಅಲ್ಲಿ ಬಟ್ಟೆ ಕಟ್ಟಿದಾಗ ಒಂದು ನೋಡು ಅಲ್ಲೊಂದೈತೆ ಒಳಗೆ ಗುಡಿಯಾಗ ಒಂದು ಹಚ್ಚಾರ ನೋಡು ಅಲ್ಲಿ ಕೊಡೋದೈತಿ ಸ್ವಚ್ಛ ಮಾಡೋದೈತಿ ಅದ್ ಕಡೆ ಎಲ್ಲ ಎತ್ತಿ ಕಿತ್ತಾಯಕಂತ ಈ ಹೇಳಲ್ಲ ಮತ್ತೆ ಕೇಳಾಕತ್ತಾರ ಹೇಳ ಮತ್ತೆ ಎದ್ರ ಸಂಬಂಧ ಅಂತಾರು ಅವ್ರ ನಡಕ್ ಅವ್ರ ಯಾಕೆ ಕಣ್ಣಾಗ ಬರ್ತೈತಿ ಮತ್ತ ಮಣ್ಣೆಣ್ಣ ರಂದಾಗ ಹೊರಗಿನ ರಕ್ತ ಅತ್ತಾರು ಯಾಕಂತಾರೆ ಕೊಡ್ತೇನೆ ಮಾಡ್ಲಾ
ಕುಲ ಚಕೋರ ತಣಿಯ ಆಚರಣ ಕುಲ ಚಕೋರ ತಣಿ ಪರುಷ ಶರಣಿ ಮೀರನಂದ ವರದ ಶಂಭುಲಿಂಗವ ವರದ ಶಂಭುಲಿಂಗವ ಗುರು ಸುಧಾಕರ ಕೃಷ್ಣ ಗುರು ಸುಧಾಕರ ಕೃಷ್ಣ ಟೇಜ್ರಾ ದಾರ ಇಲ್ರಿ ಟೇಜ್ರಾ ದಾರ ಹಿಡುದಿಲ್ಲ ಮಾಡ್ಕೊಡ್ತೀನಿ